ಬದನೆಕಾಯಿ ಪಲ್ಯ, ವಾವ್ ಎಮ್ಮಿ ಎಮ್ಮಿ ಪಲಾವ್. ಇತ್ಲ ನೋಡ್ರಿ, ಊಟ ಮುಗ್ದಿದೆ, ಇನ್ನೂ ಎದ್ದಾಳ್ತಾನೆ ಇಲ್ಲ. ಇನ್ನೊಂದು ರೌಂಡ್ ಏನಾದ್ರು ಊಟ ಮಾಡ್ತೀರಾ? ಹೌದಾ, ಇನ್ನೊಂದು ರೌಂಡ್ ವಾಪಸ್ ಎದ್ದೇಳದಲ್ಲ. ನಮ್ಗೆ ಕ್ಯೂಟ್ ತಿನ್ಲೇದಾ? ಎಂದಕ್ಕೆ ತಿನ್ಲೇದು? ಹಂಗೆ ಹೇಳ, ಆಗೋಗೈತೆ ಬಿಡು. ಯಾರ್ಯಾರು ಬೇಕು చీరలు ఆరైకలు రవల ఇప్పుడు లేకపోయినా ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಲಾಸ್ಟ್ ಫ್ರೈಡೇ ವ್ಲಾಗ್ ಆಗಿರುತ್ತೆ. ಇನ್ನು ಮದುವೆ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ನಮ್ಮ ಮನೇಲಿ ಕೂಡ ಸಿಂಪಲಾಗಿ ರಿಸೆಪ್ಷನ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಸೊ ಆವಾಗ ಹುಡುಗಿ ಕಡೆಯಿಂದ ಕೂಡ ಎಲ್ಲರೂ ಬಂದಿದ್ರು. ನಮ್ಮ ಹಳ್ಳಿ ಕಡೆ ಹೇಗೆ ಅಂತಂದರೆ, ಸೊ ಮನೆ ಹತ್ರನೇ ಸಿಂಪಲಾಗಿ ರಿಸೆಪ್ಷನ್ ಮಾಡೋದು ಒಂಥರ ತುಂಬ ಚೆನ್ನಾಗಿರತ್ತೆ. ಲೈಕ್ ಚೌಟ್ರಿಯಲ್ಲಿ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ರು ಕೂಡ ಮನೆ ಹತ್ರ ಕೂಡ ಸಿಂಪಲಾಗಿ ಮಾಡ್ತಾರೆ. ಸೊ ಹಾಗೆ ನಮ್ಮ ಅಣ್ಣಂದು ಕೂಡ ಮನೆ ಹತ್ರನೇ ಸಿಂಪಲಾಗಿ ರಿಸೆಪ್ಷನ್ನ ಮಾಡ್ತಾ ಇದ್ದೀವಿ. ಇನ್ನು ಹುಡುಗಿ ಕಡೆ ಬಂದಿರೋರು ಎಲ್ಲರೂ ಕೂಡ ಇಲ್ಲಿ ಕೂತ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಅಣ್ಣನಿಗೆ ಕೊಟ್ಟಿದ್ದೆ ಮೊಬೈಲು, ವಿಡಿಯೋ ಶೂಟ್ ಮಾಡಿ ಅಣ್ಣ ಅಂತ ಹೇಳಿ, ನಮ್ಮ ದೊಡ್ಡಪ್ಪನ ಮಗನಿಗೆ. ಸೊ ಎಲ್ಲರ ಫೇಸ್ ಕೂಡ ತುಂಬ ಹತ್ರದಿಂದ ವಿಡಿಯೋ ಶೂಟ್ ಮಾಡಿದ್ದಾರೆ. ಸೊ ಎಲ್ಲರ ಫೇಸಲ್ಲಿ ಕೂಡ ತುಂಬ ಸ್ಮೈಲ್ ಇದೆ. ನನಗದು ಸಿಕ್ಕಾಪಟ್ಟೆ ನಗು ಬಂತು. ಇಲ್ಲಂತೂ ಅಡುಗೆ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 90% ಆಗಿದೆ, ಇನ್ನು 10%. ಸೊ ಫೈನಲ್ ಆಗಿ ಅಡುಗೆನ ಫಿನಿಶ್ ಮಾಡ್ತಾ ಇದ್ದಾರೆ. ನೋಡಿ ಏನೆಲ್ಲ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಅಡುಗೆ ರೆಡಿ ಇದೆ. ವೈಟ್ ರೈಸ್, ಇದು ಬದನೆಕಾಯಿ ಪಲ್ಯ, ಅಲ್ಲಿ ಪಲಾವ್ ಇದೆ. ಎಮ್ಮಿ ಪಲಾವ್. ಅಲ್ಲಿ ಅಂಕಲ್ ಅವರು ಏನು ಮಾಡ್ತಿದ್ದಾರೆ? ಪಾಯಸಕ್ಕೆ ರೆಡಿ ಮಾಡ್ತಿದ್ದಾರೆ. ಅವ್ರ ಜೊತೆಗೆ ಹೆಂಗೆ ನಮ್ಮ ಅಣ್ಣ ಮದುವೆ ಗಂಡು ಆಗೋಯ್ತು, ಸೋಲ್ಡ್ ಔಟ್. ನೆಕ್ಸ್ಟ್ ನೀವು ನನ್ನ ತಮ್ಮ ಮಂಜುನಾಥ್, ನೆಕ್ಸ್ಟ್ ಮದುವೆ ಗಂಡು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಮಂಜುನಾಥ್, ಇವನು ಸಾಫ್ಟ್ವೇರ್ ಮಂಜುನಾಥ್. ಸೊ ಇವ್ ನೆಕ್ಸ್ಟು, ಆಮೇಲೆ ನೆಕ್ಸ್ಟು ಇವನ್ ಮಹೇಶು, ಆಮೇಲೆ ನೆಕ್ಸ್ಟು ಮಾರುತಿ. ನೋಡಿ ನಮ್ಮ ಮನೇಲಿ ಎಷ್ಟು ಜನ ಹುಡುಗರು ಇದ್ದಾರೆ. ನೆಕ್ಸ್ಟು 1 by 1 ಮದುವೆಗಳು. ಸೊ ನೆಕ್ಸ್ಟ್ ನೀನೇ ಮಂಜ ರೆಡಿ ಆಗಿರೋ. 100% ನೆಕ್ಸ್ಟ್ ಇಯರ್ ನಾನು ನೆಕ್ಸ್ಟ್ ಇಯರ್ ಆಗುತ್ತೆ, ನೋ ಡೌಟ್. ಈ ತಂಬೋಗರ ರೇ ಈಗ ಅಣ್ಣ ಈ ಗ್ಲಾಸು ಒಂದು ಚೇರ್ ನೋಡಿ ಫ್ರೆಂಡ್ಸ್, ಇದೇ ಲಂಚ್ ಮೆನು. ನಮ್ಮ ಆಂಧ್ರ ಸ್ಟೈಲಲ್ಲಿ ಪಪ್ಪು ಮತ್ತು ಪಾಯಸ ಆ್ಯಂಡ್ ಬದನೆಕಾಯಿ ಫ್ರೈ ಆರ್ ಕರ್ರಿ ಆ್ಯಂಡ್ ಸ್ವೀಟ್ ಬೂಂದಿ ಖಾರ ಮತ್ತು ಪಲಾವ್, ಮೊಸರು ಬಜ್ಜಿ, ವೈಟ್ ರೈಸ್, ಬಜ್ಜಿ ಮೆಣಸಿನ್ಕಾಯಿ ಆ್ಯಂಡ್ ಹಪ್ಳ, ಕೋಸಂಬರಿ. ತುಂಬ ಚೆನ್ನಾಗಿತ್ತು ಆ್ಯಂಡ್ ಟೇಸ್ಟ್ ಅಂತ ತುಂಬ ಯಮ್ಮಿಯಾಗಿ ಮಾಡಿದರು. ಸುಷ್ಮಾ ಹೆಂಗಿದೆ ಅಡುಗೆ? ಇರಲಿ ಜೋಡಿ ಪರವಾಗಿಲ್ವಾ? ಚೆನ್ನಾಗಿದೆ ಕೇಳಿದೆ ಆಗಲೇ, ಅವ್ರು ಓಕೆ ಅಂದರು. ಅಕ್ಕ ಹೆಂಗಿದೆ ಅಡುಗೆ?
ಚೆನ್ನಾಗೈತೆ ಗಾತಿ ನೀವು ಊಟ ಮಾಡಿದ್ರ ನಾವೆಲ್ಲ ಊಟ ಮಾಡಿಲ್ಲ ನಿಧಾನಕ್ಕೆ ಮಾಡೋಣ ಕ್ಯಾಮ್ರಾಮನ್ కెమెరా ఉంది ನ್ಯಾಚುರಲ್ ತೆಗಿಯೋ ಇತ್ಲ ನೋಡ್ರಿ ಇಬ್ರು ನೋಡ್ರಿ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಲಂಚ್ ಮೆನು. ನಮ್ಮ ಆಂಧ್ರ ಸ್ಟೈಲಲ್ಲಿ ಅಡುಗೆ ಅಂದರೆ ತುಂಬ ಟೇಸ್ಟಿ ಆ್ಯಂಡ್ ಯಮ್ಮಿಯಾಗಿರುತ್ತೆ. ಇವಾಗ ನಾವೆಲ್ಲ ಕೂಡ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಇನ್ನು ಅಡುಗೆ ಮಾಡೋಕ್ಕೆ ಅಂತ ಹೇಳಿ ಅಡುಗೆ ಭಟ್ಟರನ್ನ ಕರೆಸಿದ್ವಿ. ಸೊ ಅವರೇ ಎಲ್ಲ ಅಡುಗೆ ಮಾಡಿದ್ದು. ಇನ್ನು ಎಲ್ಲರಿಗೂ ಸರ್ವ್ ಮಾಡೋಕ್ಕೆ ಮಾತ್ರ ಮನೇಲಿರೋರು ನಾವೇ ಎಲ್ಲ ಮಾಡ್ಕೊಂಡ್ವಿ. ಇವಾಗ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಸೊ ನಮ್ಮ ಅಣ್ಣನ ಮದುವೆ ಒಂಥರ ತುಂಬ ಚೆನ್ನಾಗಾಯಿತು. ಲೈಕ್ ಒಂದು 3-4 ಡೇಸ್ ಮದುವೆ ಮಾಡ್ದಂಗಾಯಿತು. ಮದುವೆ ನಿನ್ನೆ ಆಗೋದ್ರೂ ಕೂಡ ಇವತ್ತೊಂಥರ ತುಂಬ ಚೆನ್ನಾಗಿತ್ತು ನಮ್ಮ ಮನೇಲಿ ಫಂಕ್ಷನು. ಇಲ್ಲಿ ನನ್ನ ತಮ್ಮ ಅಂತೂ ಸಿಕ್ಕಾಪಟ್ಟೆ ಫೋಟೋಸ್ ತೆಗ್ದಿದ್ದಾಯಿತು ಎಲ್ಲರದು. ಆ್ಯಂಡ್ ತುಂಬ ಚೆನ್ನಾಗಿ ತೆಗ್ದ ಅವನು. ಊಟ ಆಯಿತು, ಇವರೆಲ್ಲ ಊಟ ಕೂತ್ಕೊಂಡಿದ್ದಾರೆ. ಹಾಯ್ ಮಾಡಿ ಎಲ್ಲರೂ. ಇವ್ರದ್ದೆಲ್ಲ ಊಟ ಮುಗ್ದಿದೆ, ಇನ್ನೂ ಎದ್ದಾಳ್ತಾನೆ ಇಲ್ಲ. ಇನ್ನೊಂದು ರೌಂಡ್ ಏನಾದರೂ ಊಟ ಮಾಡ್ತೀರಾ? ಹೌದಾ, ಇನ್ನೊಂದು ರೌಂಡ್ ಊಟಕ್ಕಿಡೋಣ? ಸಾಕಾಯ್ತಾ? ಹೌದಾ, ಓಕೆ, ಥ್ಯಾಂಕ್ ಯು. ಇಲ್ಲ ಅಲ್ಲೇ ಮಲ್ಕೊಂತೀರ ಒಂದು ರೌಂಡು? ಎದ್ದೇಳೈತಲ್ಲ ನಮ್ಗೆ ಕ್ಯೂಟ್. ತಿನ್ಲೇದಾ? ಎಂದಕ್ಕೆ ತಿನ್ಲೇದು? ತಿನ್ನು, ಬೇಗ ತಿನ್ನು, ಖಾಲಿ ಮಾಡು ಬೇಗ. ನೋಡಿ ಅಣ್ಣಂದೆಲ್ಲ ನೀಟಾಗಿ ತಿಂತಿದ್ದಾನ. ಗುಡ್ ಬಾಯ್. ಇನ್ನು ರಿಸೆಪ್ಷನ್ ಎಲ್ಲ ಆದಮೇಲೆ 5 ಜನ ಹೆಣ್ಮಕ್ಳು ಸೇರಿ ಇಲ್ಲಿ ಅವರಿಬ್ಬರಿಗೂ ಆರತಿ ಮಾಡ್ತಾ ಇದ್ದೀವಿ. ಈಗ ಸ್ವಲ್ಪ ಒಳಗೆ ಹೋಗಿ ನೀನು. ಇವಾಗ ತೆಗಿ, ಇವಾಗ ಬರುತ್ತೆ. ಇವಾಗ ಕತ್ಲು ಕಾಣಿಸುತ್ತಮ್ಮ. ಯಾರು ಹೇಳಿದ್ರು ನಾವು ಹಾಕೋದ್ ದಕ್ಷಿಣೆ. ನಿನ್ ಬರಲ್ಲ, ಅವರೇ ಹೇಳ್ಬೇಕು. పసురసీరల పసరంచరైకల పసురసీరల పసరంచరైకల ఆ సీరలు ఆరైకలు రవల జిలుకలు ఆ సీరలు ఆరైకలు రవల జిలుకలు ఎంత మంచిది చిన్న దేవతి ఎంత మంచిది చిన్న దేవతి అందరని కాపాడే ఆడదేవతి అందరని కాపాడే ఆడదేవతి తెల్ల సీరలు తెల్లంచరైకలు ఆ సీరలు ఆరైకలు రవల జిలుకలు ఆ సీర చిన్న దేవతి అందరని ಕಾಪಾಡೆ ಆಡದೇವತೆ. ಇನ್ನು ಫೈನಲ್ ಆಗಿ ಆರತಿ ಎಲ್ಲ ಮಾಡಾದ್ಮೇಲೆ ದಕ್ಷಿಣೆ ಸ್ವಲ್ಪ ಜಾಸ್ತಿ ಹಾಕು ಅಂತ ಹೇಳಿಬಿಟ್ಟು 5 ಜನ ಹೆಣ್ಮಕ್ಳು ಸೇರಿ ನಿಂತಿದ್ದೀವಿ. ಸೊ ಅದೇ ಸ್ವಲ್ಪ ಆರ್ಗ್ಯುಮೆಂಟ್ಸ್ ನಡೀತಾ ಇತ್ತು. ಒಳ್ಳೆ ಕಾಮಿಡಿ ಇತ್ತು ಆ್ಯಕ್ಚುಲಿ. ನೋಡಿ ಗಾಯ್ಸ್, ಇದು ಯಾರಿಗಾದರೂ ಗೊತ್ತಿದೆಯಾ? ಸೊ ಹಳ್ಳಿ ಕಡೆ ಜಾಸ್ತಿ ಮಾಡ್ತಿರ್ತಾರೆ. ಕೊಬ್ಬರಿ ಮತ್ತು ಬೆಲ್ಲನ ಎರಡೂ ಸೇರಿಸಿ ಅದು ಹುಡುಗಿ ಬಾಯಲ್ಲಿಡೋದು, ಹುಡುಗ ಬಾಯಲ್ಲಿಡೋದು. ಸೊ ಆ ಥರ ಕಚ್ಚೋದು. ಆ್ಯಂಡ್ ಅದೊಂಥರ ತುಂಬ ಕಾಮಿಡಿ ಇರುತ್ತೆ. ಸೊ ಅದನ್ನೇ ಮಾಡ್ತಾ ಇದ್ದಾರೆ ಇಲ್ಲಿ. అట్లా
ఏ అవంత కాదు సరిగా పెట్టు మామ ఐదు పెట్టు అంతే బెల్లం పోయాలి తప్ప మాకి మీకు పొక్కుతాడు పోతాడు ఏ సుష్మా చేర్లకు అదెట్లయితే ఇప్పుడు లేకపోయినా గెలిచినాం మేమే గెలిచిందే మేమే గెలిచిందే ఇప్పుడు మేమే గెలిచిందే కొంచెం కొంచెం లేట్ గురించి లేండమ్మా ఇప్పుడు నువ్వు వాడు వద్దక వాళ్ళు లేదు నువ్వే అక్క నువ్వు లేస్తే ఏమ్మా ಇವಾಗ ಈವ್ನಿಂಗ್ ಟೈಮ್ 4 o'clock ಆಗ್ತಿದೆ. ಇವಾಗ ಗಂಗಾ ಪೂಜೆಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ಎಲ್ಲರೂ ಕೂಡ. ನಾವಿವಾಗ ಶ್ರೀ ಸದ್ಗುರು ಬಂಬಂ ಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಉತ್ತಿದೆ, ಸೊ ಈ ಉತ್ತಿಗೆ ಪೂಜೆ ಮಾಡೋಣ ಅಂತ ಹೇಳಿ ಕರ್ಕೊಂಡ್ಬಂದಿದ್ದೀವಿ. ನಮ್ಮನೇಲಿ ಮದುವೆ ಆದಮೇಲೆ ಕಂಪಲ್ಸರಿ ಗಂಗಾ ಪೂಜೆ ಮತ್ತು ಉತ್ತಿಗೆ ಪೂಜೆ 2 ಪೂಜೆನ ಮಾತ್ರ ಕಂಪಲ್ಸರಿ ಮಾಡಿಸ್ತಾರೆ. ಸೊ ಇವ್ರದ್ದು ಗುರುವಾರ ಮದುವೆ ಆಗೋಯ್ತು, ಇನ್ನು ಶುಕ್ರವಾರ ಈ ಪೂಜೆಗಳೆಲ್ಲ ಮಾಡಿಸ್ತಾ ಇದ್ದೀವಿ. ಇವಾಗ ಟೆಂಪಲ್ ಒಳಗಡೆ ಬಂದಿದ್ದೀವಿ. ಶ್ರೀ ಸದ್ಗುರು ಬಂಬಂ ಬಾಬಾ ದೇವರು ತುಂಬ ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು. ನಮ್ಮ ಕ್ಯೂಟ್ ಬಾಯ್ ತನೀಶ್, ನಮ್ಮ ಅಕ್ಕನ ಮಗ, ತುಂಬ ಕ್ಯೂಟಾಗಿದ್ದಾನೆ. ಇವಾಗ ಉತ್ತಿಗೆ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ನಾಗರ ದೇವ್ರು ಕೂಡ ಇರುತ್ತಲ್ಲ, ಸೊ ಆ ದೇವ್ರಿಗೆ ಕೂಡ ಎಲ್ಲ ಹಾಲೆಲ್ಲ ಹಾಕಿಸಿ ಪೂಜೆ ಮಾಡಿಸಿದ್ದಾಯಿತು. ದೇವಸ್ಥಾನ ನೋಡಿ ತುಂಬ ದೊಡ್ಡದಾಗಿದೆ ಆ್ಯಂಡ್ ಇಲ್ಲಂತೂ ತುಂಬ ಪೀಸ್ಫುಲ್ ಆಗಿರುತ್ತೆ ನಮಗಂತೂ. ಇವಾಗ ಗಂಗಾ ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಈಗ ನೀರು ಎಲ್ಲಿ ಬರುತ್ತೋ ಅಲ್ಲಿ ಗಂಗಾ ಪೂಜೆನೇ ಮಾಡಬೇಕಲ್ವಾ, ಇಲ್ಲೇ ನೀರು ಬರುತ್ತೆ ಟ್ಯಾಪಲ್ಲಿ, ಸೊ ಹಾಗಾಗಿ ಇಲ್ಲೇ ಪೂಜೆ ಮಾಡ್ತಿದ್ದಾರೆ. ಗಂಗಾ ಪೂಜೆ ಎಲ್ಲ ಆದಮೇಲೆ ಈ ಗಂಗನ ತಗೊಂಡು ಮನೆಗೆ ಹೋಗಬೇಕು. ಸೊ ಹಾಗಾಗಿ ಈ ಥರ ಒಂದು 4 ಚೆಂಬು, ಒಂದು ಬಿಂದಿಗೆ 5 ಇಟ್ಟಿದ್ದೀವಿ. ಸೊ ಅದಕ್ಕೆಲ್ಲ ಕೂಡ ಈ ಥರ ಅಂಗದಾರ ಅಂತ ಹೇಳ್ತೀವಲ್ಲ, ಸೊ ಆ ದಾರ ಎಲ್ಲ ಕಟ್ಟಿ ಅದಕ್ಕೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಈ ಗಂಗನ ಮನೆಗೆ ತಗೊಂಡು ಹೋಗಬೇಕು. ಗಂಗಾ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು. ಇವಾಗ ಹುಡುಗ ಮತ್ತು ಹುಡುಗಿ ಇಬ್ಬರು ಬಂದು ಅರ್ಶಿನ ಕುಂಕುಮ ಎಲ್ಲ ಹಾಕಿ ದೇವರಿಗೆ ಇನ್ನು ಹೂವು ಇಟ್ಟು ಪೂಜೆ ಎಲ್ಲ ಮಾಡಿ ಕಾಯಿ ಹೊಡೆದು ಹಾಲೆಲ್ಲ ಹಾಕ್ತಾರೆ. ಸೊ ಇಲ್ಲಿಗೆ ಗಂಗಾ ಪೂಜೆ ಅಂತೂ ಮುಗೀತು. ಇಲ್ಲಿ ನೋಡಿ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಹಸ್ಬೆಂಡು, ಇಲ್ಲಿ ನಮ್ಮ ಅಜ್ಜಿ ಏನೋ ಕಾಮಿಡಿ ಮಾಡಿಬಿಟ್ಟು ನಗ್ತಾ ಇದ್ದಾರೆ.
ಪೂಜೆ ಎಲ್ಲ ಆದಮೇಲೆ ತಂಬಿಟ್ಟು ಪ್ರಸಾದನ ಎಲ್ಲರಿಗೂ ಕೂಡ ಶೇರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಪ್ರಸಾದ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ನನಗಂತೂ ಹಸೆ ಕೊಬ್ಬರಿ ಮತ್ತು ಬಾಳೆಹಣ್ಣು ತಂಬಿಟ್ಟು ಪ್ರಸಾದ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಆ ಬಿಂದಿಗೆ ಏನಿರುತ್ತೋ ಆ ಬಿಂದಿಗೆನ ಹುಡುಗಿ ತಲೆ ಮೇಲೆ ಹುಡುಗ ಇಡ್ತಾನೆ. ಸೊ ಆ ಬಿಂದಿಗೆನ ಹುಡುಗಿನೇ ತೊಗೊಂಡು ಹೋಗಬೇಕು ಮನೆಗೆ. ಇನ್ನು ಮಿಕ್ಕಿರೋ 4 ಚೆಂಬು 4 ಜನ ತೊಗೊಂಡು ಹೋಗ್ತಾರೆ. ಸೊ ಟೋಟಲ್ ಆಗಿ 5 ಬಿಂದಿಗೆ ಅಂತ ಅಲ್ಲಿಗೆ ಲೆಕ್ಕ. ಸೊ 5 ಬಿಂದಿಗೆನ ತೊಗೊಂಡು ಮನೆಗೆ ಹೋಗೋದು. ಇದೇ ಗಂಗಾ ಪೂಜೆ ಅಂತೂ ಮುಗೀತು. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಅತ್ತಮ್ಮ పేరు మామ పేరు దోణి తిమ్మప్ప, వాళ్ళ కొడుకు కొబ్బరి కుమార్తె వచ్చినారు. వెరీ గుడ్. ಗಮ್ ಗಮ್. ಹಳ್ಳಿ ಕಡೆ ಮೆರವಣಿಗೆ ಅಂತ ಹೇಳಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ನಮ್ಮ ಅಣ್ಣಂದು ಮಾಡೋಣ ಅಂತ ತುಂಬ ಇಷ್ಟ ಆಯಿತು, ಹಾಗೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಹೋಗ್ತಾ ಹಂಗೆ ಎಲ್ಲ ಟೆಂಪಲ್ಸ್ಗೆಲ್ಲ ವಿಸಿಟ್ ಮಾಡಿಕೊಂಡು ಹಂಗೆ ಒಂದು ರೌಂಡ್ ಮೆರವಣಿಗೆ ಮಾಡಿಕೊಂಡು ಬರ್ತಾ ಇದ್ದೀವಿ. ನೋಡಿ ಹೇಗಿದೆ ಅಂತ ಹೇಳಿ. ಬ್ಲರ್ ಆಗ್ತೈತೆ. और चोट है. ಏಮ ಮಾಡ್ತಿದ್ದಾಳೆ. ಏನ್ ಮಾಡ್ತಿದ್ಯಾ ಗಮ್ಯ? ಅತ್ತೆಗೆ ಪ್ಲೇಟ್ಸ್ ಎಲ್ಲ ಸರಿ ಮಾಡ್ತಾ ಇದ್ದಾಳೆ ಗಮ್ಯ. ಅವ್ರ ಅತ್ತೆಗೆ ಸರಿ ಮಾಡ್ತಿದ್ದಾಳೆ ಪ್ಲೇಟ್ಸ್ ಎಲ್ಲ ನೀಟಾಗೆ.
ನಿನಗೆ ಸರಿ ಮಾಡ್ತಾಳಂತ ಇವಾಗ ನಿನಗೆ ಪ್ಯಾಂಟ್ ಸರಿ ಮಾಡ್ತಾಳೆ. ಅಯ್ಯೋ ಪ್ಯಾಂಟ್ ಮೇಲಕ್ಕೆ ಬಂದ್ಬಿಟ್ಟೈತಂತೆ ನೋಡವಳು ಹೇಳ್ತಿರೋದು ಇಬ್ರು. ನೈಟ್ ಅಂತೂ ಅರೌಂಡ್ 1 o'clock ತನಕ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈ ವ್ಲಾಗ್ನಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಕೊಡೋ ಒಂದು ಸ್ಮಾಲ್ ಲೈಕ್ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಿದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನನ್ನ ಕೂಡ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬೈ, ಟೇಕ್ ಕೇರ್.